ನಮಸ್ಕಾರ, ನೀವು ನೋಡ್ತಾ ಇದ್ರ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ಇವತ್ತಿನ ದಿನ ಪೆದ್ದಿ ಸಿನಿಮಾದ ಪ್ರಮೋಷನ್ಗಾಗಿ ಬೆಂಗಳೂರಿಗೆ ಆಗಮಿಸಿರುವಂತಹ ರಾಮ್ ಚರಣ್ ಅವರಾಗಿರ್ಬೋದು, ಹಾಗೆ ಜಾನ್ವಿ ಕಪೂರ್ ಅವರು ಹಾಗೆ ಶಿವಣ್ಣ ಅವರು ಸೇರಿ ಒಂದು ಪ್ರೆಸ್ ಮೀಟ್ ಅನ್ನ ಏರ್ಪಡಿಸಿದ್ರು. ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಮ್ ಚರಣ್ ಅವರು ಹೊರಡುವ ಸಂದರ್ಭದಲ್ಲಿ ಬ್ಯಾಟಿಗೆ ಒಂದು ಪುಟ್ಟ ಬಾಲಕನಿಗೆ ಸೈನ್ ಮಾಡಿಕೊಟ್ಟಿರುವಂಥದ್ದು. ಆ ಪುಟ್ಟ ಬಾಲಕ ಬೇರೆ ಯಾರಲ್ಲ, ವೇದಾಂತ್ ಅನ್ನುವಂಥವ್ರು. ಅವ್ರು ಇವತ್ತು ನಮ್ಮ PNS ವಿಸ್ತಾರದಲ್ಲಿ ಜಾಯ್ನ್ ಆಗ್ತಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಏನ್ ಹೆಸರು ನಿಂದು? ವೇದಾಂತ್ ನರಸಿಂಹ. ವೇದಾಂತ್ ನರಸಿಂಹ ಅಂತನಾ? ಇವಾಗ ರಾಮ್ ಚರಣ್ ಅವರು ನಿನಗೆ ಸೈನ್ ಮಾಡಿಕೊಟ್ರು ಬ್ಯಾಟ್ ಮೇಲೆ, ಹೆಂಗ ಅನ್ನಿಸ್ತು? ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನ್ನಿಸ್ತಾ? ನೀನು ಎಕ್ಸ್ಪೆಕ್ಟ್ ಮಾಡಿದ್ದಾ ಬರ್ಕೊಡ್ತಾರೆ ಅಂತ ಹೇಳಿ? ಇಲ್ಲ, ತಂದಿರ್ಲಿಲ್ವಾ? ಯಾವ್ಯಾವ ಸಿನಿಮಾಗಳು ನೋಡಿದೆ? ಈ ಹಿಂದೆ ಯಾವ್ದಾದ್ರು ರಾಮ್ ಚರಣ್ ಅವ್ರ ಸಿನಿಮಾಗಳನ್ನ ನೋಡಿದ್ದಾ? ತ್ರಿಬಲ್ ಆರ್. ಇವಾಗ ಡೈರೆಕ್ಟ್ ಆಗಿ ಅವ್ರನ್ನ ನೋಡಿದ್ದಿಲ್ಲ, ಹೆಂಗ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತಾ? ಖುಷಿ. ಖುಷಿ ಆಯ್ತಾ ನಿನ್ಗೆ? ಆಮೇಲೆ ಈಗ ಅವರು ನಿನ್ನ ಹಗ್ ಕೂಡ ಮಾಡಿದ್ರು. ಯಾಕೆ ಮೇಲ್ಗಡೆ ಹೋಗಿ ಹಗ್ ಮಾಡೋದಿಲ್ಲ? ಅವಾಗ ಹೆಂಗ ಅನ್ನಿಸ್ತು? ಹಗ್ ಮಾಡುತ್ತಿಲ್ಲ, ಹೆಂಗ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತಾ? ಎಲ್ಲಿ ಬ್ಯಾಟಿಗೆ ಸೈನ್ ಹಾಕೊಟ್ರಲ್ಲ, ಬ್ಯಾಟ್ ಎಲ್ಲಿ? ಅವ್ರದ್ದು ಬ್ಯಾಟ್. ಅವ್ರದ್ದು ಬ್ಯಾಟಾ? ನಿನಗ್ ಸೈನ್ ಮಾಡ್ಕೊಟ್ರಲ್ಲ, ಅವ್ರು ಯಾಕೆ ಇಸ್ಕೊಂಡ್ರು? ನೀನ್ ಕೇಳ್ಬೇಕಲ್ವಾ? ಅಲ್ಲೇ ಪಿಚ್ಕೊಂಡ್ರಿ. ನೀನ್ ಕೇಳಲಿಲ್ವಾ ನನಗ್ ಬೇಕು ಇದು ಕೊಡಿ ಅಂತ ಹೇಳಿ? ಇಲ್ಲ, ಕೇಳಲಿಲ್ವಾ ನೀನು? ಯಾಕೆ ಕೇಳಲಿಲ್ಲ? ನಿನ್ ತಾನೇ ಸೈನ್ ಹಾಕಿ ಕೊಟ್ಟಿದ್ದವರು. ನೀನ್ ಕೇಳ್ಬೇಕಲ್ವಾ? ಕೇಳ್ದ ನೀನು? ಯಾಕೆ ಕೇಳಲಿಲ್ಲ ನೀನು? ಕೇಳಿದ್ರು ಕೊಟ್ಟಿಲ್ಲ. ಕೇಳಿದ್ರು ಕೊಟ್ಟಿಲ್ವಾ? ಏನಂತ ಹೇಳಿದ್ರು? ನಮ್ದು ಇದು ಕೊಡಲ್ಲ ಅಂತ ಅಂದ್ರೆ ಯಾರವರು? ಬ್ಯಾಟ್ ಬೇಕು. ಇವಾಗ ಯಾರ ಹತ್ರ ಇಸ್ಕೋದೆ? ಯಾರ ಹತ್ರ ಕೇಳಿದೆ ನೀನು ಬ್ಯಾಟ್ ಬೇಕು ಅಂತ? ರಾಮ್ ಚರಣ್ಗೆ ಕೇಳಿದ್ಯಾ ನೀನು ಬೇಕು ಅಂತ ಹೇಳಿ? ಏನಂತ ಅಂದ್ರು? ಬ್ಯಾಟ್ ಇಸ್ಕೊಡ್ಬೇಕಾ ಬ್ಯಾಟ್ನ? ಸರಿ, ಇವಾಗ ಇದೇ ಪ್ರೆಸ್ ಮೀಟ್ ಅಲ್ಲಿ ಇವಾಗ ಶಿವಣ್ಣ, ಜಾನ್ವಿ ಕಪೂರ್, ರಾಮ್ ಚರಣ್ ಎಲ್ಲ ಬಂದಿದ್ರಲ್ಲ, ನಿಮ್ಗೆ ಯಾರು ಇಷ್ಟ ತುಂಬಾ ಅವ್ರ ಮೂರ್ಜದಲ್ಲಿ? ಇಬ್ಬರಲ್ಲ, ಇಬ್ರು. ಯಾರ್ಯಾರು? ರಾಮ್ ಚರಣ್ ಮತ್ತೆ ಜಾನ್ವಿ. ಶಿವಣ್ಣ ಇಷ್ಟನೇನಾ? ಯಾರು ಗೊತ್ತಾ ಶಿವಣ್ಣ? ಕನ್ನಡ ಹೀರೋ. ನೋಡಿದ್ರೆಲ್ಲ ಅವ್ರು ಹೇಳ್ತಾ ಇರುವಂತದ್ದು, ರಾಮ್ ಚರಣ್ ಅವರು ತುಂಬಾ ಆಸೆ ಪಟ್ಟು ನಾವು ಬ್ಯಾಟ್ ತಂದಿರ್ಲಿಲ್ಲ, ಆದ್ರೂ ಕೂಡ ನನಗಂತ ಹೇಳಿ ಸೈನ್ ಮಾಡ್ಕೊಟ್ಟಿದ್ರು. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಆ ಬ್ಯಾಟ್ ಬೇರೆಯವ್ರು ತಂದಿರೋ ಕಾರಣದಿಂದ ಅವ್ರು ಇಸ್ಕೊಂಡ್ರು ಅನ್ನುವಂತಹ ಮಾತು ಆ ಪುಟ್ಟ ಬಾಲಕ ವೇದಾಂತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.